ಸಿನಿಮಾ ಯಂಗ್ಸ್ಟರ್ಸ್ ನ ರೈತರನ್ನಾಗುವಂತೆ ಮಾಡ್ತು ಅಂದ್ರೆ ನೀವು ನಂಬ್ತೀರಾ? 1972 ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ರಿಲೀಸ್ ಆಯ್ತು. ಆ ಸಿನಿಮಾ ನೋಡಿ ಹೊರಬಂದ ಯಂಗ್ಸ್ಟರ್ಸ್ ಸಾಕಷ್ಟು ಜನ ಸಿಟಿ ಜಾಬ್ ನ ಬಿಟ್ಟು ವಿಲೇಜ್ ಗೆ ಹೋಗಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ರು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ. ಆ ಸಿನಿಮಾ ಯಾವುದು ಅಂತ ಗೊತ್ತಾ? ಬಂಗಾರದ ಮನುಷ್ಯ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ನಟಿಸಿರುವ ರಾಜೀವ್ ಕ್ಯಾರೆಕ್ಟರ್ ಅಲ್ಲಿ ಬರುವಂತಹ ಐಕಾನಿಕ್ ಸೀನ್ಸ್, ನಾವು ಮಣ್ಣಿನ ಮಕ್ಕಳು ಅಂತ ಹೇಳುವ ಮೂಮೆಂಟ್, ಥಿಯೇಟರ್ ಅಲ್ಲಿ ಆಡಿಯನ್ಸ್ ಸ್ಟ್ಯಾಂಡಿಂಗ್ ಅವಶ್ಯನ್ ಕೊಟ್ರು. ಆದ್ರೆ ಈ ಸಿನಿಮಾದ ಇಂಪ್ಯಾಕ್ಟ್ ಸ್ಕ್ರೀನ್ ಮೇಲೆ ಮಾತ್ರ ಅಲ್ಲ, ಬಾಕ್ಸ್ ಆಫೀಸ್ ಅಲ್ಲಿ ಸಹ ಹಿಸ್ಟ್ರಿ ಅನ್ನೋದು ಕ್ರಿಯೇಟ್ ಮಾಡ್ತು. ಆಲ್ಮೋಸ್ಟ್ 2.5 crores ನ ಕಲೆಕ್ಷನ್ ಮಾಡಿ ಆ ಟೈಮ್ ಅಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಗ್ರಾಸಿಂಗ್ ಕಲೆಕ್ಷನ್ ಕನ್ನಡ ಸಿನಿಮಾ ಅಂತ ಹೆಸರು ಪಡ್ಕೊಂಡಿತ್ತು. ನಮ್ಮ ಬೆಂಗಳೂರಲ್ಲಿ 104 ವೀಕ್ಸ್ ರನ್ ಆಯ್ತು ಈ ಸಿನಿಮಾ. ಆಲ್ಮೋಸ್ಟ್ 2 ವರ್ಷ ಹೌಸ್ಫುಲ್ ಶೋಸ್. 1988 ಅಲ್ಲಿ ರಿಲೀಸ್ ಮಾಡಿದ್ರು. ಮತ್ತೊಮ್ಮೆ 25 ವೀಕ್ಸ್ ಥಿಯೇಟರ್ಸ್ ಅಲ್ಲಿ ಹೌಸ್ಫುಲ್ ಶೋಸ್ ನ ಪಡ್ಕೊಂತು. ಅಂಡ್ ಮೇನ್ಲಿ ಸಾಕಷ್ಟು ಜನ ಯಂಗ್ಸ್ಟರ್ಸ್ ಈ ಸಿನಿಮಾದ ಇನ್ಫ್ಲೂಯೆನ್ಸ್ ಇಂದ ಸಿಟಿ ಜಾಬ್ಸ್ ನ ಬಿಟ್ಟು ವಿಲೇಜಸ್ ಗೆ ಹೋಗಿ ಮತ್ತೆ ರೈತರನ್ನಾಗಿ ಮಾಡಿದಂತಹ ಸಿನಿಮಾ ಇದು. ಒಂದು ಸಿನಿಮಾ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಸೊಸೈಟಿ ಮೈಂಡ್ ಸೆಟ್ ನ ಚೇಂಜ್ ಮಾಡಿದ ಕನ್ನಡ ಕ್ಲಾಸಿಕ್ ಸಿನಿಮಾ ಬಂಗಾರದ ಮನುಷ್ಯ. ಸೊ ನಾವು 100 days 100K ಚಾಲೆಂಜ್ ಅಲ್ಲಿ ಇದ್ದೀವಿ. ಇವತ್ತು ಡೇ 15. ಇಫ್ ನೀವು ಸಿನಿ ಲವರ್ ಆಗಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಫುಲ್ ಮೂವಿ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ರಿ, ಡೈರೆಕ್ಟ್ DM ಮಾಡ್ತೀನಿ. ಲವ್ ಯು ಆಲ್. ನೆಕ್ಸ್ಟ್ ಸಿಗ್ತೀನಿ. ಚೆನ್ನಾಗಿ ನೋಡ್ಕೊಳ್ಳಿ.